ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹಬ್ಬ ಹೇಗೆ ಆಚರಿಸ್ಕೊಂಡ್ರಿ? ನಮ್ಮಲ್ಲಂತೂ ತುಂಬ ಚೆನ್ನಾಗಿ ಸಿಂಪಲಾಗಿ ಆಚರಿಸ್ಕೊಂಡ್ವಿ. ಇದು ಬಂದುಬಿಟ್ಟು ಊರಿಗೆ ಹೋಗಿ ಬಂದಿದ್ದಲ್ಲ ನಾವು, ಅದು ಬೆಳಿಗ್ಗೆದು ವ್ಲಾಗಿದ್ದು. ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದೆ. ಸ್ವಲ್ಪ ಹೂವಿನ ಗಿಡಗಳೆಲ್ಲ ಏನಿದೆ, ಶೋ ಗಿಡಗಳೆಲ್ಲ ಒಳಗಡೆ ಎಲ್ಲ ಇಡೋದು, ಸ್ವಲ್ಪ ಕಿಟಕಿಗಳಲ್ಲೆಲ್ಲ ಇಡ್ತೀನಿ. ಈ ಥರದ್ದು ನನಗೆ ಶೋ ಗಿಡಗಳು ಇಡಬೇಕು ಅಂದರೆ ತುಂಬ ಇಷ್ಟ. ಹಂಗಾಗಿ ಸ್ವಲ್ಪ ನೀರಲ್ಲಿ ಹಾಕೋದು, ಹಾಗೆ ಸ್ವಲ್ಪ ಮಣ್ಣಲ್ಲಿ ಹಾಕೋದನ್ನು ಬೆಳೆಸಿದ್ದೀನಿ. ಈಸಿಯಾಗಿ ಮೇಂಟೈನ್ ಮಾಡೋ ಗಿಡಗಳು ಅಂದರೆ ಸ್ವಲ್ಪ ನೀರಲ್ಲಿ ಇಡೋದೀನಿ. ನೀರಲ್ಲಾದರೆ ಸ್ವಲ್ಪ ನೀರು ತುಂಬ ದಿನ ಆಗಿರುತ್ತೆ. ಒಂದಿನ ಮರೆತುಬಿಟ್ರೂ ಕೂಡ ಆ ನೀರು ಹಾಗೆ ಇರುತ್ತಲ್ಲ, ಹಂಗಾಗಿ ಗಿಡಗಳು ಚೆನ್ನಾಗಿರುತ್ತೆ. ಈ ಮಣ್ಣಿನ ನಂತರ ಆಗೋಲ್ಲ, ನೀರು ಹಾಕ್ತಾನೆ ಇರಬೇಕು. ಒಂದು ಸ್ವಲ್ಪ ದಿನ ನೀರು ಮರ್ತೋಯ್ತು, ಒಂದು ದಿನ 2 ದಿನ ಹಾಕಿಲ್ಲ ಅಂದರೆ ಗಿಡ ಫುಲ್ ಒಣಗೋಗ್ಬಿಡುತ್ತೆ. ಆಮೇಲೆ ಅದು ಮತ್ತೆ ಚೆನ್ನಾಗಿ ಬರೋದಕ್ಕೆ ಟೈಮ್ ತುಂಬ ಬೇಕಾಗುತ್ತೆ, ಇಲ್ಲ ಒಣಗೋಗ್ಬಿಡುತ್ತೆ. ನಾನು ಈ ರೀತಿಗೆಲ್ಲ ಇಟ್ಬಿಟ್ಟು ಇದೆಲ್ಲ ಕಾಟನ್ ಬಾಕ್ಸು, ಇದು ಮೀಶೋದಿಂದ ಏನಾರು ಆರ್ಡ್ರ್ ಬಂದಿದ್ದು. ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಈ ಥರ ಕಟ್ ಮಾಡಿ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ನಾನೇ ಕಲರ್ ಮಾಡಿದ್ದು. ಇದನ್ನು ಒಳಗಡೆ ಇಟ್ಟಿದ್ದೆ ನಾನು. ಸ್ಟೀಲ್ ನೀರು ಬಾಟ್ಲಿ ಇರುತ್ತಲ್ಲ, ಅದು ಅಲ್ಲಿ ಅರ್ಧ ಕಟ್ಟಾಗಿಬಿಟ್ಟಿತ್ತು. ವೇಸ್ಟ್ ಮಾಡೋದೇನೋ ಅಂತ, ಅದು ಏನು ಕಡಿಮೆ ರೇಟನ್ನಲ್ಲ, 200 ರೂಪಾಯಿಗೊಂದು ಬಾಟ್ಲು. ವೇಸ್ಟ್ ಮಾಡೋದೇನಕ್ಕೆ ಅಂತ ಅದನ್ನ ಸ್ವಲ್ಪ ಅರ್ಧ ಕಟ್ಟಾಗಿಬಿಟ್ಟಿತ್ತು. ಅದಕ್ಕೆ ನೀರು ಹಾಕ್ಬಿಟ್ಟು ಒಳಗಡೆ ಇಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ನೀರಲ್ಲಿ ಹಾಕೋ ಗಿಡಗಳು. ಇವಾಗ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಬೆಣ್ಣೆಲೆ ಕಾಯಿಸೋಣ ಅಂತಂದು ಮಾಡ್ತಾಯಿದ್ದೆ. ಇದು ನಮ್ಮದು ಪಕ್ಕದಲ್ಲಿ ಒಂದು ನುಗ್ಗೆ ಗಿಡ ಹಾಕಿದ್ವಿ ಅಂತ ಹೇಳಿದ್ರೆ, ಆ ಗಿಡದ್ದು ನನಗಂತೂ ಖುಷಿ ಅಂದರೆ ಖುಷಿ ಆಗ್ಬಿಡುತ್ತೆ. ಇಲ್ಲಪ್ಪ ಏನಕ್ಕಾದ್ರೂ ಬೇಕು ಅಂದರೆ ಅರ್ಜೆಂಟಾಗಿ ಇಲ್ಲೇ ಹೋಗ್ಬಿಟ್ಟು ಕಿತ್ಕೊಂಬರ್ಬೋದು. ನಾನು ಮೊದಲೆಲ್ಲ ಕಿತ್ತೋದ್ರೆ ಇಲ್ಲೇ ಪಕ್ಕದ ಮನೇಲಿ ಒಂದಿದ್ದೆ, ಅಲ್ಲಿ ಕಿತ್ಕೊಂಬರ್ತಿದ್ದೆ. ಇವಾಗ ನಮ್ಮ ಗಿಡದಲ್ಲಿರೋದ್ರಿಂದ ನುಗ್ಗೆ ಸೊಪ್ಪು ತೊಗೊಂಬಂದಿನಿ. ತುಪ್ಪಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಮೆಂತೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಬೇಕು ಅಂದಾಗಲೆಲ್ಲ ಒಂದೊಂದು ಇಷ್ಟಿಷ್ಟು ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ಬಿಡ್ತೀನಿ. ಪದೇ ಎಲ್ಲ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅರ್ಧ ಕೆಜಿಗೆ 1 ಸ್ಪೂನಷ್ಟು ಸಾಕಾಗುತ್ತೆ. ನಾವು ಪದೇ ತಿಂಗಳ ಕಾಯಿಸ್ತಾ ಇರ್ತೀವಲ್ಲ, ಹಂಗಾಗಿ ಒಂದೇ ಸರಿ ಮಾಡಿಟ್ಕೊಂಡ್ಬಿಡ್ತೀನಿ. ಉಪ್ಪು, ನುಗ್ಗೆ ಸೊಪ್ಪು, ಅರಿಶಿಣದಲ್ಲಿ ಎಲ್ಲ ಎತ್ತಿ ಜೋಡಿಸಿಟ್ಕೊಂಡಿದ್ದೀನಿ. ಅಷ್ಟು ಕಾಯಿ ಅಷ್ಟರಲ್ಲಿ ಸ್ವಲ್ಪ ಟೀ ಕುಡ್ಕೊಂಬಿಡೋಣ ಅಂತಂದು ಹೇಳ್ಬಿಟ್ಟು ಒಂದು ಲೋಟ ಟೀ ಮಾಡ್ಕೊಂಡಿದ್ದೆ. ಇನ್ನು ಸ್ವಲ್ಪ ಇನ್ನೇನು ಕಾಯಬೇಕು ಅಷ್ಟರೊಳಗಡೆ ಟೀ ಕುಡ್ಕೊಂಡು ಮತ್ತೆ ಬಂದೆ ನಾನು ಬೆಣ್ಣೆಗೆ ಕಾಯಿಸೋಣ ಅಂತ ಹೇಳ್ಬಿಟ್ಟು. ಬೆಣ್ಣೆ ಸ್ವಲ್ಪ ಈ ಥರದ್ದೆಲ್ಲ ನೊರೆ ಬರೋದೆಲ್ಲ ಸ್ಟಾಪ್ ಆದಮೇಲೆ ಆ ನುಗ್ಗೆ ಸೊಪ್ಪು ಮತ್ತು ಅರಿಶಿಣದಲ್ಲಿ ಏನು ಇಟ್ಕೊಂಡಿಲ್ಲ ಅದನ್ನ ಇಟ್ಕೊತೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಆದಮೇಲೆ ಪುಡಿಗಳು ಇಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಬಿಟ್ಟು ಆಫ್ ಮಾಡ್ಕೊಂಡ್ರೆ ಮುಗೀತು. ಇವಾಗ ಮತ್ತೆ ಹೂವು ಕೊಟ್ಟಿದ್ದೆ ಕಟ್ತೀನಿ ಅಂತೇಳಿದ್ರೆ, ಮತ್ತೆ ಕಾಕಡ ಹೂವು ಕಟ್ತಾಯಿದ್ರು. ಅಲ್ಲಿನ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅಂತ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಜಾಡಿಯಲ್ಲೆಲ್ಲ ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದೆ. ಹೇಳಿದೆ ನನಗೆ ಯಾವತ್ತೂ ಅರ್ಜೆಂಟ್ ಇರುತ್ತೆ, ಆವಾಗಲೇ ಎಣ್ಣೆ ಇಲ್ಲ ಉಪ್ಪು ಎರಡೂ ಖಾಲಿ ಆಗಿಬಿಡುತ್ತೆ. ಬೇರೆ ಫ್ರೀಯಾಗಿರೋ ಟೈಮಲ್ಲೇ ಖಾಲಿ ಆಗೋಲ್ಲ. ಹಾಗಾಗಿ ತುಂಬ ಕೆಲಸಗಳು ಬಾಕಿ ಇತ್ತು. ಆಗ ಬೇಗ ಮಾಡ್ಕೊತಾ ಇದ್ವಿ. ಇದೇನಾಯಿತು 11 ಗಂಟೆ 11:30 ಆಗಿತ್ತು ಅನ್ಸುತ್ತೆ. ಹಬ್ಬದ ಟೈಮಲ್ಲಿ ಇರ್ತಾರೆ ಮಂಡಿಯಲ್ಲಿ ತರಕಾರಿ ತಂದುಬಿಡೋಣ, ಲೇಟ್ ಆಗಿಬಿಡುತ್ತೆ ನಾಳೆ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು. ಅಲ್ಲಾಗಲೇ ಇರಲಿಲ್ಲ ಯಾಕೋ, ನಾವು ಬರೋ ದಿನ ಇತ್ತು, ಒಂದಿನ ಮುಂಚೆನೇ ಇಟ್ಟಿದ್ರು. ಹಂಗಾಗಿ ಸ್ವಲ್ಪ ಇತ್ತು. ಸ್ವಲ್ಪ ಯಾವುದೇ ಸೊಪ್ಪು ಚೆನ್ನಾಗಿರ್ತದೆ ಅದನ್ನು ತಗೊಂಡು ಮಾವಿನ ಸೊಪ್ಪು ತೊಗೊಂಬಂದ್ವಿ. ಮಾವಿನ ಸೊಪ್ಪು ಅಂತೂ ತುಂಬ ಚೆನ್ನಾಗಿತ್ತು. ಇನ್ನೂ ಒಂದಿನ ದಿನ ಬಾಕಿ ಇತ್ತು ಹಬ್ಬ, ಆದ್ರೂ ಚೆನ್ನಾಗಿರುತ್ತಲ್ಲ. ಒಂದೊಂದು ಟೈಮ್ ಬೇಕು ಅಂದರೆ ಚೆನ್ನಾಗಿರೋ ಸಿಕ್ಕಲ್ಲ. ಹಾಗಾಗಿ ಚೆನ್ನಾಗಿದ್ದಲ್ಲಿ ತೊಗೊಂಬಂದ್ಬಿಟ್ಟು 2 ಕಟ್ಟು ಮಾವಿನ ಸೊಪ್ಪು 20 ರೂಪಾಯಿಗೊಂದು ಕಟ್ಟು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ಬಂದುಬಿಟ್ಟು ಮತ್ತೆ ದೇವ್ರ ಸಾಮಾನೆಲ್ಲ ಒಂಚೂರು ತೊಳ್ಕೊಡ್ತಾಯಿದ್ರು. ಆಗಲ್ಲ ಅವ್ರ ಕೈಲಿ, ಆದರೂ ಪಾಪ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಏನಾದರೂ ಒಂಚೂರು ಸಣ್ಣ ಪುಟ್ಟ ಕೆಲಸ, ಏನಾದ್ರು ಸಣ್ಣ ಪುಟ್ಟ ಅಂದರೆ ದೇವ್ರ ಸಾಮಾನು ತೊಳ್ಕೊಡೋದು, ಇಲ್ಲ ಹೂವು ಕಟ್ಟೋದು, 2 ಕೆಲಸ ಮಾತ್ರ ಮಾಡಿಕೊಡ್ತಾರೆ, ಬೇರೆ ಏನೂ ಮಾಡಲ್ಲ. ಅವ್ರ ಕೈಲಿ ಆಗಲ್ಲ. ಹಂಗಾಗಿ ನಾನು ಇವತ್ತು ಬೆಂಡೆಕಾಯಿ ತೊಗೊಂಬಂದಿದ್ದೆ ಊರಿಂದ, ನನ್ನ ತಂಗಿ ಕಳಿಸಿದ್ಲು. ಆ ಬೆಂಡೆಕಾಯಿದು ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾನೆ. ಬೆಂಡೆಕಾಯಿ ಹುಳ್ಗಾಯಿ ಅಂತ ಮಾಡ್ತಾರೆ ನಮ್ಮ ಕಡೆ, ತುಂಬ ಚೆನ್ನಾಗಿ ಮಾಡ್ತಾಳೆ ನಮ್ಮ ತಂಗಿ. ಅದೇ ಥರ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೊಂದು ಚೂರೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಯಾವುದು ರುಬ್ಬೋದು ಬೇಡ, ಏನು ಬೇಡ. ಅದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಸ್ವಲ್ಪ ನೀರು ಹಾಕ್ಕೊಂಡು 1-2 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಬೆಂಡೆಕಾಯಿ ಒಂಚೂರು ಬೇಯಲಿ. ನಾನಿಲ್ಲಿ ಬೇಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಹೊರಗಡೆ ಬೆಡ್ಶೀಟ್ಗಳೆಲ್ಲ ತೊಳೆದಾಕ್ಬಿಟ್ಟಿದ್ದೆ. ಅದು ಎತ್ಕೊಂಬಂದ್ಬಿಡೋಣ ಅಂತಂದು ಹೇಳ್ಬಿಟ್ಟು ತೊಗೊಂಬರೋಣ ಅಂತ ಬಂದಿದ್ದೆ. ಈ ಮ್ಯಾಟ್ಗಳು, ಬೆಡ್ಶೀಟ್ ಆಗಿರ್ಬೋದು ಎಲ್ಲ ತೊಳೆದ್ಬಿಟ್ಟು ತಿರುಗಿಸಿ ಹಾಕ್ತಾ ಇರಬೇಕು. ಮಳೆ ಮೋಡ ಬೇರೆ ಒಣಗ್ತಾ ಇರಲಿಲ್ಲ. ಅಷ್ಟರಲ್ಲಿ ನೋಡಿ ಇವಾಗ ಬೆಂಡೆಕಾಯಿ ಬೆಂದಿದೆ. ನಾನಿವಾಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ.
ಆ ಸಾಂಬಾರು ಪುಡಿಯಲ್ಲಿ ಸ್ವಲ್ಪ ಹಾಕಿದ್ದೀನಿ ಅರಿಶಿನ ಪುಡಿ, ಹಂಗಾಗಿ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಳದಿ ಸಾಂಬಾರು ಪುಡಿ ಅಂತಂದು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ, ಅದನ್ನು ಸ್ವಲ್ಪ ಒಂದು 2 ಸ್ಪೂನಷ್ಟು ಹಾಕಿ ಸ್ವಲ್ಪ ಹಸಿಕಾಯಿ ತುರಿ ಹಾಕಿ ಹಾಗೆ ಒಂಚೂರು ಹಿಂಗೆ ಫ್ರೈ ಮಾಡ್ಕೊಂಬಿಟ್ರೆ ಬೆಂಡೆಕಾಯಿ ಹುಳ್ಗಾಯಿಗೆ ರೆಡಿ ಆಯಿತು. ನೋಡಿ ಇದನ್ನು ಹೀಗೆ ಮಾಡ್ಕೊಂಡ್ರೂ ಸ್ವಲ್ಪ ಪಲ್ಯ ಥರ ಆಗುತ್ತೆ, ನೆಂಚ್ಕೊಂಡು ತಿನ್ಬೋದಂಗೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಂಬಾರು ಮಾಡ್ತಾನೆ ಮುದ್ದೆಗಂತೂ ತುಂಬ ಸೂಪರಾಗಿತ್ತು ಸಾಂಬಾರು. ಒಂದ್ಸರಿ ಮಾಡಿ ನೋಡಿದೆ. ಇದಕ್ಕೆ ಖಾರದ ಪುಡಿ ಹಾಕೋಂಗಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಖಾರದ ಪುಡಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಹಸಿಮೆಣ್ಸಿನ್ಕಾಯಿ ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಖಾರದ ಪುಡಿ ಸೇರಿಸ್ಕೊತಲ್ಲ, ಬರೀ ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು, ಕೊಬ್ಬರಿ ತುರಿನೂ ಅಷ್ಟೇ, ಕೊಬ್ಬರಿ ತುರಿನೇ ಹಾಗೆ ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಟೇಸ್ಟಿಗೋಸ್ಕರ ಹುಳಿ ಹಾಕಲೇಬೇಕು, ಇಲ್ಲಾಂದರೆ ಅದೊಂಚೂರು ಬೇರೆ ಥರ ಆಗಿಬಿಡುತ್ತೆ. ಚೂರು ಹುಳಿ ಹಿಂಡ್ಕೊಂಡ್ಬಿಟ್ರೆ ಸಾಕು. 1 ಟೊಮೆಟೊ ಹಣ್ಣು ಸ್ವಲ್ಪ ಹುಳಿ ಹಿಂಡ್ಕೊಂಡ್ರೆ ಸೂಪರಾಗಿರೋದು ಬೆಂಡೆಕಾಯಿ ಹುಳ್ಗಾಯಿ ಸಾಂಬಾರು ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು. ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬ ಸೂಪರಾಗಿರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಬೆಂಡೆಕಾಯಿ ನಾನು ಹುಳ್ಗಾಯಿ ಅಂತ ಮಾಡ್ಕೊಂಡಿದ್ದೆ, ಇನ್ನೊಂದಿಷ್ಟು ಬೆಂಡೆಕಾಯಿನ ಬೇಳೆ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ನಾವೆಲ್ಲ ತರಕಾರಿ ಸಾಂಬಾರಲ್ಲಿ ಹೇಗೆ ಮಾಡ್ತೀವಿ ಹಾಗೆ ಬೇಳೆ ಮತ್ತು ಟೊಮೆಟೊ ಹಣ್ಣು ಬೇಯಿಸ್ಕೊಂಡು ಅದಕ್ಕೆ ನಮ್ಮ ಖಾರ ಪುಡಿ ಸಾಂಬಾರು ಇದೆಲ್ಲ, ಸಾಂಬಾರು ಪುಡಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ರುಬ್ಬಿ ಹಾಕಿದ್ದೀನಿ ಇದಕ್ಕೆ. ಇದಿಷ್ಟನ್ನು ಹಾಕಿ ಮಾಡಿಕೊಂಡ್ರೆ ತೊಗರಿಬೇಳೆ ಜೊತೆಗೆ ಬೆಂಡೆಕಾಯಿ ಸಾಂಬಾರು ಸೂಪರಾಗಿರುತ್ತೆ. ಜಾಸ್ತಿ ನಾರ್ಮಲಾಗಿ ಎಲ್ಲರೂ ಹುಳ್ಳಿಕಾಳು ಹೆಸ್ರು ಕಾಳಿಲ್ಲ ಹುಳ್ಳಿಕಾಳು ಹಾಕೊಂಡು ಮಾಡಿದ್ದಾರೆ. ನಾನು ಹೆಸ್ರು ಕಾಳು ಹಾಕಿಲ್ಲ, ತೊಗರಿಬೇಳೆ ಹಾಕ್ಬಿಟ್ಟು ಮಾಡಿಕೊಂಡೆ. ಒಂದೊಂದು ಟೈಮ್ ಈಗೂ ಚೆನ್ನಾಗಿರುತ್ತೆ. ಇವಾಗ ಮುದ್ದೆ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೆ. ನಮ್ಮ ಮಾವ ಬೆಂಡೆಕಾಯಿ ಸಾಂಬಾರು ಊಟ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಬೆಂಡೆಕಾಯಿ ಸಾಂಬಾರಿಗೆ ಏನು ಬೇಳೆ ಬೇಯಿಸಿಟ್ಕೊಂಡಿಲ್ಲ, ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಈ ಸಪ್ಪೆ ಕಟ್ಟು ಅಂತ ಮಾಡ್ತಾರಲ್ಲ ಆ ಥರ ಸಾಂಬಾರು ಮಾಡಿದ್ದೆ. ಈರುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೊಡ್ಕೊಂಡು ಒಂದು ಬೆಳ್ಳುಳ್ಳಿಗೆ ಒಗ್ಗರಣೆ ಮಾಡಿಕೊಟ್ಟಿದ್ದೀನಿ. ಹಾಗೆ ಸಾಂಬಾರು ರೆಡಿ ಆಯ್ತು. ನಮ್ಮ ಮಾವನಿಗೂ ಸ್ವಲ್ಪ ಬೇಳೆ ಸಪ್ಪೆ ಕಟ್ತಾರೆ. ಇದು ನಾನಿಲ್ಲಿ ಬೆಂಡೆಕಾಯಿ ಸಾಂಬಾರು ಮತ್ತು ಮುದ್ದೆ ಜೊತೆಗೆ ಮಾಡ್ಕೊಂಡಿದ್ದು ತುಂಬಾ ಸೂಪರಾಗಿತ್ತು. ಒಂದು ಸರಿ ಟ್ರೈ ಮಾಡಿ, ಪದೇ ಮಾಡ್ಕೊತೀರಿ, ತುಂಬಾ ಟೇಸ್ಟಾಗಿ ಬಂದಿರುತ್ತೆ. ಆದರೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಮಾಡ್ಕೊಳ್ಳಿ, ಹೆಚ್ಚಿಬಿಟ್ಟು ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಸಂಜೆ ಆಯಿತು, ಪಟಾಕಿ ಬಾಕ್ಸ್ ತೊಗೊಂಬಂದು ನನ್ನ ಮಗಂದಂತೂ ಒಂದೇ ಸಮಾಟ ಪಟಾಕಿ ಅಂತ ಕೇಳಿಕೊಂಡು, ಹಾಗಾಗಿ ಸಂಜೆ ತರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. 5:15ಕ್ಕೆ ಬಂದಿದ್ವಿ. ಅಲ್ಲಿ ಈ ಅಂಗಡಿ ಅಂತ ನೋಡ್ಕೊಂತ ಆಗಲೇ ಟೈಮ್ ಆಗೇ ಬಿಡ್ತು. ಕೊನೆಗೆ ಒಂದು ಬಾಕ್ಸು ಚೆನ್ನಾಗಿ ಆಯಿತು ಅಂತಂದು ಹೇಳ್ಬಿಟ್ಟು ಸಿಕ್ತು ಅಂತೇಳಿ ತೊಗೊಂಬಂದ್ವಿ. ಅಲ್ಲಿಂದ ಬರ್ತಾ ದೀಪಗಳೆಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ತೊಗೊಳ್ಲಿಲ್ಲ ನಾನು ಅದನ್ನು, ಮಕ್ಕಳೆಲ್ಲ ಸುಮ್ಮನೆ ಎತ್ತಿ ಹಿಂಗೆ ಹಾಕ್ಬಿಡ್ತಾರೆ. ಇನ್ನು ಸರಿ ಸ್ವಲ್ಪ ನೆಕ್ಸ್ಟು ತುಳಸಿ ಹಬ್ಬ ಇದೆಲ್ಲ ಆ ಟೈಮಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಟೈಮ್ ಆಯ್ತು ಅಂತ ಹಾಗೆ ಬಂದೆ. ರಾತ್ರಿಗೆ ಬಂದುಬಿಟ್ಟು ಬಾಳೆಕಾಯಿ ತಂದಿದ್ದಲ್ಲ ಊರಿಂದ, ಅದನ್ನ ಬಾಳೆಕಾಯಿ ಬೋಂಡ ಮಾಡ್ಕೊತಾ ಇದ್ದೆ ಸೈಡ್ಸಿಗೆ ನೆಂಚ್ಕೊಳ್ಳೋಕ್ಕೆ ಅಂತಂದು ಹೇಳ್ಬಿಟ್ಟು. ಇಲ್ಲ ನಾರ್ಮಲ್ ಕಡಲೆ ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಮಾಡಿಕೊಂಡೆ ರಾತ್ರಿಗೆ. ಇದು ಮತ್ತು ಬೆಳಿಗ್ಗೆ ಮತ್ತೆ ತರಕಾರಿ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿಂದ ಬರ್ತಾ ಸ್ವಲ್ಪ ಏನು ದೇವರಮ್ಮ ಕಣ ಹಚ್ತೀವಲ್ಲ ಅದು ಬೇಕಿತ್ತು. ಹಾಗೆ ಬಾಳೆ ಎಲೆ ಮತ್ತು ತರಕಾರಿ ಎಲ್ಲ ಹಿಂದಿನ ದಿನ ತಂದಿರ್ಲಕ್ಕ ಆಗಲೇ ಇದು ಹೋಗ್ಬಿಟ್ಟಿದ್ರು ತರಕಾರಿ ಅಂತ ಹೇಳ್ಬಿಟ್ಟು ಮತ್ತು ಇದು ಮಂಗಳವಾರ ಹೋಗ್ಬಿಟ್ಟು ತರಕಾರಿ ತೊಗೊಂಡು ಬಾಳೆ ಎಲೆ ಮತ್ತು ಹಾಗೆ ದೇವಿರಮ್ಮಿಂದು ಕುಪ್ಸಿ ಕಣ ಅಂತ ಹೇಳ್ತಾರಲ್ಲ ಅದು ಒಂದು ಬೇಕಿತ್ತು. ಅದನ್ನು ತಗೊಂಡು ಹಾಗೆ ದೀಪಕ್ಕೆಲ್ಲ ಸ್ವಲ್ಪ ಬತ್ತಿ ಅದೆಲ್ಲ ಬೇಕಿತ್ತು. ಅದನ್ನೆಲ್ಲ ತರಕಾರಿನ ತಗೊಂಡು ಮನೆಗೆ ಬಂದ್ವಿ. ಹಾಗೆ ಬರ್ತಾ ಹೋಟ್ಲಲ್ಲಿ ಮಗನಿಗೆ ಸ್ವಲ್ಪ ಕೇಸರಿ ಬಾತು ಅಂದರೆ ತುಂಬ ಇಷ್ಟ. ಕೇಸರಿ ಬಾತು ಮತ್ತು ಬನ್ಸ್ ಬರುತ್ತಲ್ಲ, ಸಿಹಿ ಬನ್ನು, ಅದು ಕಟ್ಟಿಸ್ಕೊಂಬಂದಿದ್ವಿ. ಬಂದು ಎಲ್ಲ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಇದು ಹೂವು ತೊಗೊಂಬಂದಿದ್ವಿ. ಏನು ಅನ್ಯ ಹೂವು ಮತ್ತು ಇದಕ್ಕೆ ಎಂಥ ಹೂವು, ಅನ್ಯ ಸೊಪ್ಪಿಂದು ಹೂವು ಮತ್ತು ನಮ್ಮೂರ ಕಡೆ ತಂಗಡಿಕೆ ಹೂವು ಅಂತ ಹೇಳ್ತೀವಿ. ಅದು ಒಂದು ನಾನೇ ಹಾಕ್ಸ್ಕೊಂಬಂದೆ. ಅವ್ರ ಗಂಟಲ್ಲಿ ಕಟ್ಟಿಟ್ಟಿರಲಿ ಒಂದು ಕೊಡ್ರಿ ಅಂತಂದು ಹೇಳ್ಬಿಟ್ಟು ಅದು ಒಂದು ಕಡ್ಡಿ ಹಾಕಿದ್ರು. ಇನ್ನೊಂದು ಬಾಳೆಲೆ ತೊಗೊಂಬಂದ್ಬಿಟ್ಟೆ. ಬಾಳೆಲೆ ಚೆನ್ನಾಗಿ ಸಿಕ್ತು. 20 ರೂಪಾಯಿಗೆ 5 ಬಾಳೆ ಎಲೆನ ಕೊಟ್ಟರು. ಚೆನ್ನಾಗಿ ದೊಡ್ಡ ಸೈಜ್ ತೊಗೊಂಬಂದು ಇವಾಗ ನಾನು ಮಧ್ಯಾಹ್ನಕ್ಕೆ ಮತ್ತು ಊಟಕ್ಕೆ ಸ್ವಲ್ಪ ಎಲೆಕೋಸು ಮತ್ತು ಬಾಳೆಕಾಯಿ ಇನ್ನೊಂದು ಮಿಕ್ಕಿತ್ತು, ಒಂದು ಬೋಂಡ ಮಾಡ್ಕೊಂಡಿದ್ದೆ ರಾತ್ರಿ. ಇದು ಎಲೆಕೋಸು ಮತ್ತು ಬಾಳೆಕಾಯಿನ ಉದ್ದುದ್ದಾಗಿ ಹೆಚ್ಚಿಬಿಟ್ಟು ಹಾಗೆ ಫ್ರೈ ಮಾಡ್ಕೊತೀನಿ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಅಂತ. ಏನಿಲ್ಲ ಸ್ವಲ್ಪ ಉಪ್ಪು, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡು ಕೋಸು ಮತ್ತು ಬಾಳೆಕಾಯಿನ ಹಾಗೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಅದನ್ನ ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ. ತುಂಬಾ ಚೆನ್ನಾಗಿತ್ತು. ಗರಂ ಮಸಾಲ ಮತ್ತು ಧನಿಯಾ ಪೌಡರು ಅದನ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇದು ಸಂಜೆದು ಎಲ್ಲ ರೆಡಿ ಮಾಡ್ತಾಯಿದ್ದೆ ನಾನು. ನಾಳೆ ಬೆಳಿಗ್ಗೆ ನೀನು ಹಬ್ಬಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಈ ರೀತಿ ಎಲ್ಲ ನೀರು ಹಾಕ್ಬಿಟ್ಟು ಗ್ಲಾಸಿಗೆ ಈ ಥರ ಹೂವೆಲ್ಲ ಜೋಡಿಸಿಡ್ತೀನಿ. ಮತ್ತು ಆ ಹೂವೆಲ್ಲ ಮೊದಲೇ ಏರಿಸಿಟ್ಟಿದ್ವಲ್ಲ ಊರಿಂದ ತಂದಾಗಲೇ, ಅದಕ್ಕೆ ನಮ್ಮ ಮನೆಯವರೆಲ್ಲ ತೋರಣ ಕಟ್ಟಿದ್ರು. ನಾನು ಹಾಗೆ ಸ್ವಲ್ಪ ಮಾಯಿ ಸೊಪ್ಪು ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಸಿಗಿಸ್ತಾಯಿದ್ವಿ.
ಸಂಜೆ ಮೇಲೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕೆಲಸ ಮಾಡಿಡ್ಕೊಂಬಿಡ್ತೀನಿ. ಬೆಳಗ್ಗೆಗೆ ಬೇಗ ಎದ್ಬಿಟ್ಟು ಗೋಪೂಜೆ ಮಾಡೋದಲ್ಲ ಆಗಲ್ಲ. ಹಂಗಾಗಿ ಸ್ವಲ್ಪ ಎಷ್ಟು ಏನೇನಾದ್ರು ಸ್ವಲ್ಪ ಜೋಡಿಸ್ಕೊಳ್ಳೋದಿದ್ರೆ ಎಲ್ಲ ಜೋಡಿಸ್ಕೊಂಡು ಎತ್ತಿಡ್ಕೊಂಬಿಡ್ತೀನಿ ಮೊದಲೇ ಹಿಂದಿನ ದಿನ ರಾತ್ರಿ. ಇವಾಗ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ಆಯ್ತು, ಟೀ ಮಾಡ್ಕೊಂಡು ಸಂಜೆ ಕುಡಿತಾ ಇದ್ವಿ. ಇವಾಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳಕ್ಕೆ ಅಂತೇಳಿ ಹುಣ್ಸೆಹಣ್ಣು ನೆನೆಸಿಡ್ತಾ ಇದ್ದೆ. ಹುಣ್ಸೆಹಣ್ಣು ಬಂದು ಟೈಟಾಗಿ ಒಂದು ಇಡೀ ತೊಗೊತೀನಿ. ಸುಮಾರು ಗೊಜ್ಜಾಗುತ್ತೆ, ಬೇಕಾದಷ್ಟಾಗುತ್ತೆ. ಟೈಟಾಗಿ ಒಂದು ಇಡೀ ಹುಣ್ಸೆಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ರೇನಾಗುತ್ತೆ, ಬೇಗ ನಾವು ಕೈಯಲ್ಲೆಲ್ಲ ಕಿವುಚರಿ ನೀಟಾಗಿ ಹುಳಿ ಎಲ್ಲ ಬರುತ್ತೆ. ಹಾಗಾಗಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇದು ಜೋಡಿಸ್ಕೊತೀವಿ ಸಾಂಬಾರಿಗೆ. ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಸಾಂಬಾರಿಗೇನು ಹೋಳ್ಗೆ ಕಟ್ಟಿ ಸಾಂಬಾರಿಗೆಲ್ಲ ಸ್ವಲ್ಪ ಹುರ್ದು ಎತ್ತಿಡ್ಕೊಂಬಿಡ್ತೀನಿ. ಬೆಳಗ್ಗೆ ಹಾಗೆ ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದು ಸಪ್ರೇಟಾಗಿ ಹುರಿದಿಡ್ಕೊಂಬಿಡ್ತೀನಿ. ಇದನ್ನೇನು ಪುಡಿ ಮಾಡೋದಿರುತ್ತಲ್ಲ ಅದನ್ನು ಮಾತ್ರ ಮೊದಲೇ ಜೋಡಿಸಿ ಎತ್ತಿಡ್ಕೊಂಬಿಡ್ತೀನಿ. ಬೆಳಗ್ಗೆಯಿಂದ ನಮ್ಮ ಮಕ್ಕಳು ಟಿ ವಿ ನೋಡಿದ್ದು ಸ್ಕೂಲ್ ರಜೆ ಇದೆ ಅಂತ ಅವ್ರು ಬರೀ ಟಿ ವಿ ನೋಡ್ತಾರೆ, ಇಲ್ಲ ಬಿಟ್ಟರೆ ಹಾಗೆ ಜಗಳ ಮಾಡ್ತಾರೆ. ಬರೀ ಇದೇ ಆಗೋಗುತ್ತೆ ಅವ್ರದ್ದು. ಹಾಗಾಗಿ ಅವ್ರಿಗೆ ಸ್ವಲ್ಪ ಸಾಕು ಅಂತೇಳಿ ಆಫ್ ಮಾಡಿ, ನಾನು ಏನು ಟಿ ವಿ ನೋಡಲ್ಲ. ಟೀ ಕುಡಿಬೇಕಾದ್ರೆ ಇಲ್ಲ ತಿಂಡಿ ತಿನ್ಬೇಕಾದ್ರೆ ಒಂದು 10 ನಿಮಿಷ, ಕಾಲು ಗಂಟೆ ಅಷ್ಟೇ ಟಿ ವಿ ನೋಡೋದು. ಆಫ್ ಮಾಡ್ಕೊಂಡು ನಾವು ಒಂದು 5 ನಿಮಿಷ ನೋಡಿದ್ವಿ. ಇವಾಗ ತರಕಾರಿ ಕ್ಯಾರೆಟು, ಬೀನ್ಸು ಎಲ್ಲ ಇತ್ತಲ್ಲ ಅದನ್ನು ಹೆಚ್ಚಿಟ್ಕೊಂಡಿದ್ದೆ. ಬೀನ್ಸ್ ಎಲ್ಲ ಬಿಡಿಸ್ಬಿಟ್ಟು ತೊಳೆದು ನೀಟಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗೆ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಪಲ್ಯಗೆ ಮತ್ತು ಬೇಕನ್ ಕಡಲೆಕಾಳು, ಕಾಬೂಲ್ ಕಡಲೆಕಾಳು, ನಾರ್ಮಲ್ ಕಡಲೆಕಾಳು, ಹೆಸರು ಕಾಳು ಇದೆಲ್ಲ ರಾತ್ರಿ ನೆನೆಸಿಟ್ಬಿಡ್ತೀನಿ. ಗೊಜ್ಜು ಮಾಡೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಹೆಂಗಿದ್ರು ಎಲ್ಲ ಸಂಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ರಾತ್ರಿ ಸಪ್ರೇಟಾಗಿ ಮಾಡಿ ಎತ್ತಿಟ್ಬಿಡ್ತೀನಿ. ಯಾರೂ ಅದು ತಿನ್ನೋದಿಲ್ಲ. ಹಾಗೆ ಅದನ್ನ ಸಪ್ರೇಟಾಗಿ ಇಟ್ಬಿಡ್ತೀನಿ. ಅದು ಮಾಡಿಕೊಂಡು ಹೋಳಿಗೆ ಸಾಂಬಾರಿಗೆಲ್ಲ ಹುರ್ಕೊತಾ ಇದ್ದೆ. ಚಕ್ಕೆ, ಲವಂಗ, ಮೆಂತ್ಯ, ಸಾಸಿವೆ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರಿತಾಯಿದ್ದೆ. ಇವಾಗ ನಮ್ಮ ಮನೆಗೆ ಆಂಟಿ ಬಂದಿದ್ರಲ್ಲ, ಆ ಆಂಟಿಯವರು ಲಕ್ಷ್ಮೀ ಪೂಜೆ ಮಾಡ್ತಾರೆ ದೀಪಾವಳಿ, ವರಮಹಾಲಕ್ಷ್ಮಿ ಮಾಡಲ್ಲ. ಹಂಗಾಗಿ ಕರೆದಿದ್ರು. ನಾನೇ ಹೋಗ್ಬಿಟ್ಟು ಬರೋಣ, ಇಲ್ಲೇ ನಮ್ಮ ಮನೆ ಹತ್ರ ಇರೋದಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಹಾಗೆ ನಿಲ್ಲಿಸಿದೆ. ಆ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಎಳ್ಳೇ ಇರಲಿಲ್ಲ, ಖಾಲಿಯಾಗಿಬಿಟ್ಟಿತ್ತು. ನಾನು ಇದೇ ಅಂದ್ಕೊಂಡಿದ್ದೆ, ಇರಲಿಲ್ಲ, ಖಾಲಿ ಆಯಿತು. ಹಂಗಾಗಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಅಂತ ಆಂಟಿ ಪೂಜೆ ಕರೆದಿದ್ರು, ಹೊರಟ್ವಿ. ಇವರು ಆಂಟಿಗೆ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ದೆ. ಆಂಟಿಗೆ ಆಯಿತು ಅಂದರು. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು, ಲಕ್ಷ್ಮೀ ಪೂಜೆ. ಹೋದ ವರ್ಷಕ್ಕಿಂತ ಈ ಸರಿ ಸ್ವಲ್ಪ ನೀವು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದೀರಾ ಅಂತ ಹೇಳಿದೆ. ಚೆನ್ನಾಗಿ ಮಾಡಿದರು. ರಿಲೇಷನ್ನು ಆಂಟಿ ಅವರು ಮತ್ತು ಅವರಮ್ಮ, ಅವ್ರ ಮಕ್ಕಳೆಲ್ಲ ಬಂದು ಕೂತಿದ್ರು. ನನಗೆ ವೀಡಿಯೋ ಮಾಡೋಕ್ಕೆ ಒಂಥರ ಅನಿಸ್ಬಿಟ್ಟಿತ್ತು. ನಾನು ಅಡುಗೆ ಮನೇದು ಮಾಡ್ತಾಯಿದ್ದೆ ವೀಡಿಯೋನ ಸ್ವಲ್ಪ. ಇಲ್ಲ ಪರವಾಗಿಲ್ಲ ಮಾಡ್ಕೊಳ್ರಿ ವೀಡಿಯೋ ಅಂತ ಹೇಳಿದ್ರು. ಹಂಗಾಗಿ ಅಲ್ಲೇದು ಒಂಚೂರಾಗಿ ಅವ್ರು ತಕ್ಕೊಂಡೆ. ಸುಮಾರು ಜನ ಬಂದೋಗಿದ್ರು ಸ್ಟಾರ್ಟಿಂಗಲ್ಲೆಲ್ಲ. ನಾನು ಬರೋ ಅಷ್ಟೊತ್ತಿಗೆ 8:30 ಆಗಿತ್ತು ಇವ್ರ ಮನೆಗೆ. ಹಾಗೆ ಸ್ವಲ್ಪ ಹಿಂಗೆ ಹಿಡ್ಕೊಂಡು ಆ ಕಡೆ ಕೂತಿದ್ದಾರಲ್ಲ, ಕೇಸರಿ ಕಲರ್ ಸೀರೆ ಸ್ವಲ್ಪ ಅವರು, ಆಂಟಿ ಅವರಮ್ಮ, ಇವರೆಲ್ಲ ಅವ್ರ ಚಿಕ್ಕಮ್ಮ ಅವರು ಅನಿಸುತ್ತೆ. ಹಾಗೆ ಇವರು ಅವರೆಲ್ಲ ಹೋದರು. ನಾವೊಂದು 5 ನಿಮಿಷ ಕೂತ್ಕೊಂಡಾಗೆ ಮಾತಾಡ್ಕೊತ ಎಲ್ರದ್ದು ಆಯಿತು. ನಾನೇ ಲಾಸ್ಟ್ ಅನಿಸುತ್ತೆ ಅವಾಗ ಹೋಗಿದ್ದು ಪೂಜೆ. ಹಾಗೆ ಆಂಟಿ ಕೂಡ ತಮ್ಮ ಬೀಗರದೆಲ್ಲ ಅವ್ರ ಮನೆಗೆ ಪೂಜೆ ಕರೆದಿದ್ದು ಹೋಗ್ಬೇಕು ಅಂತಂದು ಅವರು ಹೊರಟರು. ನಾವು ಹಾಗೆ ಇಬ್ಬರು ಒಟ್ಟಿಗೆ ಬಂದ್ವಿ. ನಮ್ಮ ಮನೆ ಅವ್ರ ಮನೆ ಅಲ್ಲೇ ಸ್ವಲ್ಪ ದೂರದಲ್ಲಿರೋದ್ರಿಂದ ನಾವು ಅವ್ರ ಅಮ್ಮ ಎಲ್ಲ ಜೊತೆಗಾಗಿ ಮಾತಾಡ್ಕೊತ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನೇನು ಅವರು ಆಂಟಿಯವರು ಹೋದರು, ನಾನು ಮನೆಗೆ ಬಂದೆ. ಟೈಮ್ ಬಂದುಬಿಟ್ಟು ಇವಾಗ 9 ಗಂಟೆ, 9:15 ಆಯಿತು ಅನಿಸುತ್ತೆ. ಅಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ಹಾಗೆ ಮಾತಾಡೋದು. ಜಾಸ್ತಿ ಹೋಗಲ್ಲ ನಾವು, ಈ ಥರ ಫಂಕ್ಷನ್ಗಳಿಗೆ ಅಷ್ಟೇ ಹೋಗೋದು. ಮಧ್ಯದಲ್ಲೆಲ್ಲ ಹೋಗಲ್ಲ ನಾವು, ಏನಾದರೂ ಪೂಜೆ ಕಾರ್ಯ ಇದ್ದರೆ ಅಷ್ಟೇ ಹೋಗೋದು. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.